ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕಾವ್ಯ. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಶರದ್ ಋತು ಕಥೆಯ 12ನೇ ಅಧ್ಯಾಯವನ್ನು ಶುರು ಮಾಡೋಣ. ಶರದ್ಗೆ ಗೊತ್ತಾಯಿತು ಸುಲೋಚನಾ ಅವರು ಸುಳ್ಳು ಹೇಳ್ತಿದ್ದಾರೆ ಋತುನ ಕಾಪಾಡೋದಕ್ಕೆ ಅಂತ. ಅಡುಗೆ ತಾವೇ ಮಾಡಿ ಋತು ಮಾಡಿದ್ದಾಳೆ ಅಂತ ಅವಳಿಗೆ ಶಿಕ್ಷೆಯಿಂದ ತಪ್ಪಿಸೋದಕ್ಕೆ ಸುಳ್ಳು ಹೇಳ್ತಿದ್ದಾಳೆ ಎಂದು. ಎಲ್ಲರದ್ದು ಊಟ ಆದರೂ ಋತು ಕೆಳಗಡೆ ಊಟಕ್ಕೂ ಬಂದಿರಲಿಲ್ಲ. ಶರದ್ ಗಮನಕ್ಕೆ ಬಂದರೂ ಅವನೇನೂ ಮಾತಾಡದೆ ಊಟ ಮಾಡಿ ರೂಮಿಗೆ ಹೋದ. ಋತು ಎಷ್ಟು ಗಾಢವಾಗಿ ನಿದ್ದೆ ಮಾಡ್ತಿದ್ದಳು ಅಂದರೆ ರಾತ್ರಿ 10 ಗಂಟೆಯಾದರೂ ಎಚ್ಚರ ಆಗಿರಲಿಲ್ಲ. ಸುಲೋಚನಾ ಅವರು ಶರದ್ ಊಟ ಮಾಡಿ ಏನೂ ಹೇಳದೆ ಹೋಗಿದ್ದು ನೋಡಿ ನೆಮ್ಮದಿಯ ಉಸಿರು ದಬ್ಬಿ, ಅಬ್ಬಾ, ಶರದ್ ಏನೂ ಕೇಳಲಿಲ್ಲ, ಪುಣ್ಯ, ನಾನು ಹೇಳಿದ ಸುಳ್ಳನ್ನು ಸತ್ಯ ಅಂತ ನಂಬಿದಾನೆ. ಪಾಪ ಹುಡುಗಿ ಎಷ್ಟೋ ಸುಸ್ತಾದ ಹಾಗೆ ಕಾಣ್ತಿದ್ಲು, ಹೇಗೋ ಇವತ್ತು ಪಾರಾದ್ಲು ಎಂದು ಮನಸ್ಸಲ್ಲೇ ಅಂದುಕೊಳ್ಳುತ್ತಾ ಸಮಾಧಾನಗೊಂಡರು. ಇತ್ತ ರೂಮಿಗೆ ಬಂದ ಶರದ್ ಋತುನ ಎಬ್ಬಿಸಲು, ಹೇ ಎದ್ದೇಳು, ಹೇ ಎದ್ದೇಳೆ, ಹೇ ಋತು, ಋತು ಎದ್ದೇಳು ಅಂದೆ ಎಂದು ಒಂದೇ ಸಮನೆ ಕೂಗಿ ಅವಳನ್ನು ಎಬ್ಬಿಸಲು ಪ್ರಯತ್ನಿಸಿ ಸೋತು ಹೋದ. ಮಹಾರಾಣಿಗೆ ಸಖತ್ತಾಗಿ ನಿದ್ದೆ ಹತ್ತಿದೆ, ಇವಳನ್ನು ಹೀಗೆ ಎಬ್ಬಿಸಿದ್ರೆ ಹೇಳಲ್ಲ ಅನ್ಸತ್ತೆ, ಮಾಡ್ತೀನಿ ತಡಿ ನಿಂಗೆ, ಒಳ್ಳೆ ಕುಂಭಕರ್ಣನ ಥರ ಬಿದ್ಕೊಂಡಿದ್ದಾಳೆ ಎಂದು ಬಾತ್ರೂಮಿಗೆ ಹೋಗಿ ಒಂದು ಜಗ್ಗಲ್ಲಿ ನೀರು ತಂದು ಋತು ಮುಖಕ್ಕೆ ಎರಚಿದ. ಋತುಗೆ ಗಾಢವಾಗಿ ನಿದ್ದೆ ಹತ್ತಿದ್ದರಿಂದ ನೀರು ಎರಚಿದ ತಕ್ಷಣ ಮಳೆ ಅಂದ್ಕೊಂಡು ತಡಬಡಾಯಿಸಿ ಎದ್ದು ಗಾಬರಿಯಿಂದ ಮಳೆ ಮಳೆ ಅಂತ ಕೂಗೋದಕ್ಕೆ ಶುರು ಮಾಡಿದಳು. ಹೇ ನಿಲ್ಲಿಸು ಅಂದೆ, ಐ ಸೇ ಸ್ಟಾಪ್ ಇಟ್ ಎಂದ ಶರದ್. ಅಷ್ಟು ಹೇಳಿದರೂ ಋತು ಬಾಯಿ ಬಂದಾಗಿರಲಿಲ್ಲ. ನೋಡುವಷ್ಟು ನೋಡಿದ ಶರದ್ ತಕ್ಷಣ ಅವಳ ಬಾಯಿಯನ್ನು ತನ್ನ ಕೈಯಿಂದ ಮುಚ್ಚಿದ. ಋತು ಗಾಬರಿಯಾಗಿ ಅವನನ್ನು ಪಿಳಿ ಪಿಳಿ ಅಂತ ಕಣ್ಣು ಬಿಟ್ಟುಕೊಂಡು ನೋಡುತ್ತಿದ್ದರೆ ಅವಳು ಆ ರೀತಿ ನೋಡೋದು ನೋಡಿದ ಶರದ್ಗೆ ಅವಳ ಮೇಲೆ ಮುದ್ದುಕ್ಕಿ ಬಂದು ಯಾವುದೋ ಲೋಕದಲ್ಲಿ ಕಳೆದು ಹೋದವನು ಹಾಗೇ ಅವಳನ್ನು ನೋಡುತ್ತಾ ಉಳಿದ. ಋತು ತಕ್ಷಣ ಶರದ್ ಕೈಯನ್ನು ಉದರಿದಳು. ಆಗ ಶರದ್ ವಾಸ್ತವಕ್ಕೆ ಬಂದು, ಹೇ, ಯಾರೇ ನಿಂಗೆ ನಾನು ಬೆಡ್ ಮೇಲೆ ಮಲಗೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದು ಎಂದು ಕೋಪದಲ್ಲಿ ಕೇಳಿದ. ಸುಸ್ತಾಗಿತ್ತು, ಅದಕ್ಕೆ ಹಾಗೆ ಬಂದು ಮಲಗಿಬಿಟ್ಟೆ ಎಂದಳು ಋತು. ಓ ಪಾಪ, ನಂಗೆ ಕಾಫಿ ತಂದು ಕೊಟ್ಟು ಸುಸ್ತಾಗಿ ಬಂದು ಮಲಗಿಬಿಟ್ಟೆ ಅಲ್ವಾ ಎಂದ ಶರದ್ ವ್ಯಂಗ್ಯವಾಗಿ. ಹೌದು ಎಂದು ಋತು ತಲೆ ಆಡಿಸಿದರೆ, ಹೌದಾ, ತೆಗೆದು ಬಿಟ್ಟ ಅಂದರೆ ಮುಖ ಅನ್ನೋದು ಗಾಳಿ ಹೋಗಿರೋ ಟೈರ್ ಥರ ಆಗಿಬಿಡ್ಬೇಕು. ಇನ್ನೊಂದು ಸಾರಿ ಬೆಡ್ ಮೇಲೆ ಏನಾದರೂ ಮಲಗಿದ್ರೆ ನಿನ್ನ ಈ ಮನೆಯಿಂದ ಹೊರಗೆ ಹಾಕ್ತೀನಿ, ಹುಷಾರ್ ಅಂದ ತನ್ನ ತೋರು ಬೆರಳು ತೋರಿಸುತ್ತಾ. ಋತು ಕಣ್ಣು ತುಂಬಿಕೊಂಡು ಬೆಡ್ಶೀಟ್ ತಗೊಂಡು ನೆಲದ ಮೇಲೆ ಮಲಗಿಕೊಂಡಳು. ಹೇ, ಅಲ್ಲಿ ಯಾಕೆ ಮಲಗ್ತಿದ್ಯಾ, ಎದ್ದೇಳ ಮೇಲೆ ಎಂದು ಅವಳ ರಟ್ಟೆ ಜೋರಾಗಿ ಹಿಡಿದು ಎಬ್ಬಿಸಿದ. ಶರದ್, ನನ್ನ ತೋಳು ಬಿಡು, ನೋವಾಗ್ತಿದೆ ಎಂದಳು. ನೋವಾಗ್ತಿದೆಯಾ? ಬರೀ ನಿನ್ನ ತೋಳು ಹಿಡಿದಿದ್ದಕ್ಕೆ ನೋವಾಗ್ತಿದೆ, ಆದರೆ ನನ್ನ ಜೀವಕ್ಕೆ ಜೀವ ಆದವರ ಜೀವ ಕಿತ್ಕೊಂಡೆ ಅಲ್ವಾ, ಇನ್ನು ನನಗೆಷ್ಟು ನೋವಾಗಿರಬೇಡ, ನನಗೆಷ್ಟು ನೋವಾಗಿರಬೇಡ. ಯಾಕೆ ಹೀಗೆ ಮಾಡಿದೆ ಹೇಳು, ಇದರಿಂದ ನಿಂಗೇನು ಸಿಕ್ತು, ಬೊಗಳು, ಯಾಕೆ ಹೀಗೆ ಮಾಡಿದೆ ಎಂದು ಕೋಪದಲ್ಲಿ ಕೇಳಿದವನ ಕಣ್ಣುಗಳೆರಡೂ ಕೆಂಪಾಗಿದ್ದವು. ಕಣ್ಣ ತುಂಬ ನೀರು ತುಂಬಿಕೊಂಡಿತ್ತು. ಶರದ್, ಪ್ಲೀಸ್, ನಾನು ಯಾವ ತಪ್ಪು ಮಾಡಿಲ್ಲ. ಅತ್ತೆ, ಮಾವ, ಅತ್ತಿಗೆ, ಅಣ್ಣ, ಪುಟ್ಟಿ, ಗುಬ್ಬಿ ಇವರುಗಳ ಸಾವಿಗೆ ನಾನು ಕಾರಣ ಅಲ್ಲ, ಪ್ಲೀಸ್ ನನ್ನ ನಂಬು ಎಂದಳು ಋತು. ನೀನು ಕಾರಣ ಅಲ್ಲ ಅಂದರೆ ಮತ್ತೆ ಯಾರು ಕಾರಣ ಎಂದ ಶರದ್. ಅದು ನನಗೂ ಗೊತ್ತಿಲ್ಲ, ಆದರೆ ಇದಕ್ಕೆಲ್ಲ ಕಾರಣ ಆದವರನ್ನು ನಾನು ಕಂಡು ಹಿಡಿತೀನಿ, ಅವ್ರಿಗೆ ಶಿಕ್ಷೆ ಆಗೋ ಹಾಗೆ ಮಾಡೇ ಮಾಡ್ತೀನಿ ಎಂದಳು ಋತು. ನಿನ್ನ ಈ ನಾಟಕಕ್ಕೆಲ್ಲ ಮರಳಾಗೋದಿಲ್ಲ ನಾನು. ಇನ್ನು ಮುಂದೆ ಏನೋ ಹೇಳಬೇಕು. ಬಾಗಿಲು ಬಡಿದ ಸದ್ದಾಯಿತು. ಶರದ್ ಋತು ತೋಳನ್ನು ಬಿಟ್ಟು ಹೋಗಿ ಬಾಗಿಲು ತೆಗೆದು ನೋಡಿದರೆ ಹೊರಗೆ ಸುಲೋಚನಾ ನಿಂತಿದ್ದರು. ಅಮ್ಮ, ನೀವು ಇಷ್ಟೊತ್ತಲ್ಲಿ ಎಂದ ಅವರನ್ನು ಅಲ್ಲಿ ಕಂಡು. ಋತು, ಇಷ್ಟೊತ್ತಾದರೂ ಊಟಕ್ಕೆ ಬರಲಿಲ್ವಲ್ಲ, ಅದಕ್ಕೆ ನಾನೇ ಊಟ ತಂದೆ ಎಂದರು ಸುಲೋಚನಾ. ಅಮ್ಮ, ನಾನು ಆಗಲೇ ಹೇಳಿದೆ ಇವಳಿಗೆ ಹೋಗಿ ಊಟ ಮಾಡಿ ಬಾ ಅಂತ, ಆದರೆ ಅವಳೇ ಹೊಟ್ಟೆ ಹಸಿವಿಲ್ಲ ಅಂದ್ಲು ಅಲ್ವಾ ಎಂದ ಋತು ಕಡೆ ಕೋಪದಲ್ಲಿ ನೋಡುತ್ತಾ. ಹೌದು ಅಮ್ಮ, ನನಗೆ ಹೊಟ್ಟೆ ಹಸಿವಿರಲಿಲ್ಲ, ಅದಕ್ಕೆ ಊಟಕ್ಕೆ ಬರಲಿಲ್ಲ ಎಂದಳು ಋತು. ಹಾಗಂದರೆ ಹೇಗೆ ಋತು, ನೀನು ಮಧ್ಯಾಹ್ನ ಕೂಡ ಊಟ ಮಾಡಿಲ್ಲ, ಈಗಲೂ ಊಟ ಮಾಡದೆ ಖಾಲಿ ಹೊಟ್ಟೆಯಲ್ಲಿ ಮಲಗಿದ್ರೆ ಹೇಗೆ, ಮಾತ್ರೆ ಬೇರೆ ತಗೋಬೇಕು ಅಲ್ವಾ ಎಂದರು ಸುಲೋಚನಾ.
ಅಮ್ಮ, ಒಂದಿನ 2 ಹೊತ್ತು ಊಟ ಬಿಟ್ಟರೆ ಸತ್ತೇನು ಹೋಗಲ್ಲ ಬಿಡಿ ಅಂದ ಶರದ್. ಹಾಗ್ಯಾಕೆ ಅಂತೀಯ ಅಪ್ಪು? ಸಂಜೆ ನಿಮ್ಮ ಆಫೀಸ್ನಿಂದ ಬಂದಾಗ ತುಂಬ ಸುಸ್ತಾಗಿದ್ಲು. ಅದು ಅಲ್ಲದೆ ಮೊದಲೇ ಅವಳಿಗೆ ಹಣೆ ಕೈಕಾಲಿಗೆ ಗಾಯ ಆಗಿದೆ. ಅದ್ರ ಜೊತೆ ನಿಮ್ಮ ಆಫೀಸ್ನಲ್ಲಿ ಸ್ಟೆಪ್ಸ್ ಇಳಿಯುವಾಗ ಕಾಲು ಬೇರೆ ಉಳುಕಿದೆ. ಈಗ ಊಟ ಮಾಡಿ ಮಾತ್ರೆ ತಗೊಂಡ್ರೆ ಬೇಗ ಹುಷಾರಾಗ್ತಾಳೆ ಎಂದರು ಸುಲೋಚನಾ ಋತುಪರ ವಹಿಸಿಕೊಂಡು. ಋತು, ನೀನು ಲಿಫ್ಟಲ್ಲಿ ಬರೋದು ಬಿಟ್ಟು ಸ್ಟೆಪ್ಸ್ ಯಾಕೆ ಇಳಿಯೋದಕ್ಕೋದೆ? ಈಗ ನೋಡು, ಕಾಲು ಉಳುಕಿಸ್ಕೊಂಡಿದೀಯ. ಸರಿ ಸರಿ, ತಣ್ಣಗಾಗೋದಕ್ಕಿಂತ ಮುಂಚೆ ಊಟ ಮಾಡು ಬಾ ಎಂದರು. ಅಮ್ಮ, ಅವಳು ಹೇಳಿದ್ಲಲ್ಲ ಹೊಟ್ಟೆ ಹಸಿವಿಲ್ಲ ಅಂತ, ಮತ್ತೆ ಯಾಕೆ ಫೋರ್ಸ್ ಮಾಡ್ತಿದ್ದೀರಾ ಅಂದ ಹುಸಿ ನಗು ನಗುತ್ತಾ. ಅಪ್ಪು, ನೀನು ಸುಮ್ಮನೆ ಇರು. ಮಾತ್ರೆ ತಗೊಳ್ಳೋದಕ್ಕಾದರೂ ಚೂರು ಊಟ ಮಾಡಬೇಕು ಅಲ್ವಾ? ಋತು, ತಗೋ ಊಟ ಮಾಡು ಎಂದು ತಟ್ಟೆ ಅವಳ ಮುಂದೆ ಹಿಡಿದರು. ಸರಿ ಅಮ್ಮ, ನಾನು ಊಟ ಮಾಡ್ತೀನಿ, ನೀವು ಹೋಗಿ ಮಲಗಿ. ತುಂಬ ಹೊತ್ತಾಗಿದೆ, ತಟ್ಟೆ ನಾನೇ ತಂದಿಡ್ತೀನಿ ಅಂದಳು ಋತು. ಸರಿ, ಊಟ ಮಾಡಿ ಮರೆಯದೆ ಮಾತ್ರೆ ತಗೋ ಎಂದು ಸುಲೋಚನಾ ಅಲ್ಲಿಂದ ಹೊರಟರೆ, ಸರಿ ಅಮ್ಮ ಅಂತ ತಲೆ ಆಡಿಸಿದಳು ಋತು. ಮಧ್ಯಾಹ್ನ ಊಟ ತಗೊಂಡು ಹೋಗೋ ಗಡಿಬಿಡಿಯಲ್ಲಿ ಊಟ ಮಾಡಿರಲಿಲ್ಲ. ಸಂಜೆ ಸುಸ್ತಾಗಿತ್ತು ಅಂತ ಹಾಗೆ ಮಲಗಿದ್ದವಳು ರಾತ್ರಿ 10:00ವರೆಗೆ ಎಚ್ಚರ ಆಗಿತ್ತು. ಈಗ ಹೊಟ್ಟೆ ತುಂಬಾ ಹಸಿದಿತ್ತು. ಇನ್ನೇನು ತಟ್ಟೆಯಲ್ಲಿರುವ ಅನ್ನ ಕಲಿಸಿ ತಿನ್ನಬೇಕು. ಶರದ್ ಮಾತು ಅವಳನ್ನು ತಡೆದಿತ್ತು. ಬಿಟ್ಟು ಊಟ ಮಾಡೋಕ್ಕೆ ಇದೇನು ಧರ್ಮಛತ್ರ ಅಲ್ಲ ಎನ್ನುತ್ತಾ ಊಟದ ತಟ್ಟೆ ಕಸಿದುಕೊಂಡು, ಬೆಳಿಗ್ಗೆ ನಾನು ಏನು ಹೇಳಿದ್ದೆ ನಿಂಗೆ ಅಂದ ಅವಳನ್ನೇ ಕೆಕ್ಕರಿಸಿ ನೋಡುತ್ತಾ. ಅದು ಮನೆ ಕೆಲಸ ಎಲ್ಲ ನಾನೇ ಮಾಡಬೇಕು ಅಂತ ಅಂದಳು ತಲೆ ತಗ್ಗಿಸಿ. ಮತ್ತೆ ರಾತ್ರಿ ಅಡುಗೆ ಯಾರು, ನಿಮ್ಮ ಅಪ್ಪ ಬಂದು ಮಾಡಬೇಕಿತ್ತಾ ಇಲ್ಲ ನಿಮ್ಮ ತಾತ ಬಂದು ಮಾಡಬೇಕಿತ್ತಾ ಎಂದು ಪ್ರಶ್ನಿಸಿದ ಶರದ್. ಸಾರಿ, ಅದು ಆಯಾಸ ಆಗಿ ಮಲಗಿದ್ರಿಂದ ಎಚ್ಚರನೇ ಆಗಲಿಲ್ಲ ಎಂದಳು ಋತು. ಸಾರಿ ಸಾರಿ ಅಂದ ತಕ್ಷಣ ಮಾಡಿದ ತಪ್ಪು ಸರಿ ಆಗ್ಬಿಡುತ್ತಾ ಎಂದು ಹುಬ್ಬು ಹಾರಿಸುತ್ತಾ ಕೇಳಿದ. ಇನ್ನೊಂದು ಸಲ ಹೀಗಾಗಲ್ಲ. ಇನ್ಮೇಲೆ ಸುಲೋಚನಾ ಅಮ್ಮನ ಕೈಯಿಂದ ಒಂದು ಕಡ್ಡಿ ಕೂಡ ಎತ್ತಿ ಇಡಿಸೋದಿಲ್ಲ ಅಂದಳು ಕಣ್ಣೀರು ಹಾಕುತ್ತಾ. ಇನ್ನು ಮುಂದೆ ಸರಿ, ಆದರೆ ಈಗ ತಪ್ಪು ಆಗಿದೆಯಲ್ಲ, ಅದಕ್ಕೆ ಶಿಕ್ಷೆನೂ ಆಗಬೇಕು ಅಲ್ವಾ ಎಂದ ಶರದ್. ಶಿಕ್ಷೆ ಆಗಬೇಕು ಎಂದಳು ತಲೆ ತಗ್ಗಿಸಿ ಕಣ್ಣೀರು ಸುರಿಸುತ್ತಾ. ಒಂದು ಕ್ಷಣ ಯೋಚಿಸಿ, ಈಗ ಶಿಕ್ಷೆ ಏನಂದರೆ ನೀನು ಹೋಗಿ ಬಾಲ್ಕನಿಯಲ್ಲಿ ಮಲ್ಕೊಳ್ತೀಯ ಎಂದ. ಏನು ಬಾಲ್ಕನಿಯಲ್ಲ? ಪ್ಲೀಸ್, ಅಲ್ಲಿ ಬೇಡ ಶರದ್, ಬೇಕಿದ್ರೆ ಇಲ್ಲೇ ಒಂದು ಮೂಲೆಯಲ್ಲಿ ಮಲ್ಕೋತೀನಿ ಎಂದಳು ಋತು. ಅದೆಲ್ಲ ಆಗಲ್ಲ, ಬಾಲ್ಕನಿಯಲ್ಲಿ ಹೋಗಿ ಮಲಗಬೇಕು ಅಂದರೆ ಮಲಗಬೇಕು ಅಷ್ಟೆ ಎಂದ ಇದೇ ತನ್ನ ಕೊನೆ ನಿರ್ಧಾರ ಎಂಬಂತೆ. ಪ್ಲೀಸ್ ಶರದ್, ಇದೊಂದು ಸಲ ನನ್ನ ಕ್ಷಮಿಸ್ಬಿಡು. ಇನ್ನೊಂದು ಸರಿ ಈ ರೀತಿ ತಪ್ಪಾದರೆ ನೀನೇನು ಶಿಕ್ಷೆ ಕೊಟ್ಟರು ಅನುಭವಿಸ್ತೀನಿ ಎಂದಳು ದುಃಖದಲ್ಲಿ. ಆಗಲೇ ನೀನೇ ಒಪ್ಕೊಂಡಿಯಲ್ಲ, ತಪ್ಪು ಮಾಡಿದ ಮೇಲೆ ಶಿಕ್ಷೆ ಆಗಬೇಕು ಅಂತ. ಅದ್ರ ಪ್ರಕಾರನೇ ನಿನಗೆ ಶಿಕ್ಷೆ ಕೊಟ್ಟಿದ್ದು. ಈಗ ಬಾಯಿ ಮುಚ್ಕೊಂಡು ಹೋಗಿ ಬಿದ್ಕೋ ಅಂದ ತಾನು ಬೆಡ್ ಮೇಲೆ ಉರುಳುತ್ತಾ. ಪ್ಲೀಸ್ ಶರದ್, ಆಚೆ ತಣ್ಣಗೆ ಗಾಳಿ ಬೀಸ್ತಿದೆ, ಮಳೆ ಬೇರೆ ಬರೋ ಹಾಗಿದೆ. ನಾನು ಇಲ್ಲೇ ನೆಲದ ಮೇಲೆ ಮಲಗ್ತೀನಿ, ಆದರೆ ಬಾಲ್ಕನಿಯಲ್ಲಿ ಹೋಗಿ ಮಲಗೋದಿಲ್ಲ ಅಂದಳು ಋತು. ಈಗ ನಾನು ಹೇಳಿದ್ದು ಮಾಡ್ತೀಯೋ ಅಥವಾ ಈಗಿಂದೀಗಲೇ ಮನೆಯಿಂದ ಹೊರಗೆ ಹೋಗ್ತೀಯೋ ಅಂತ ಡಿಸೈಡ್ ಮಾಡು ಅಂದ ಕಾಲು ಮೇಲೆ ಕಾಲು ಹಾಕಿ ಅಲ್ಲಾಡಿಸುತ್ತಾ. ಪ್ಲೀಸ್ ಶರದ್, ಮನೆಯಿಂದ ಹೊರಗೆ ಹೋಗು ಅಂತ ಮಾತ್ರ ಹೇಳಬೇಡ. ಈಗ ನಾನು ಆಚೆ ಹೋದರೆ ಆ ರಾಕ್ಷಸರು ನನ್ನ ಅವ್ರ ಬಾಸ್ ವಿಕ್ರಾಂತ್ ರಾಥೋಡ್ ಕೈಗೆ ಒಪ್ಪಿಸ್ತಾರೆ. ಪ್ಲೀಸ್ ಶರದ್, ನೀನು ಹೇಳಿದ ಹಾಗೆ ಕೇಳ್ತೀನಿ, ನಾನು ಬಾಲ್ಕನಿಯಲ್ಲಿ ಹೋಗಿ ಮಲಗ್ತೀನಿ ಅಂದಳು ಕೈ ಮುಗಿಯುತ್ತಾ. ಗುಡ್, ಈಗ ಬಂದೆ ನೋಡು ದಾರಿಗೆ ಎಂದು ನಗುತ್ತಾ ಹೇಳಿ, ಇನ್ನು ಏನು ಕಣಿ ಕೇಳ್ತಾ ನಿಂತಿದ್ಯಾ, ಹೋಗಿ ಬಿದ್ಕೋ ಅಂದ. ಋತು ನೆಲದ ಮೇಲೆ ಹಾಸಿದ್ದ ಬೆಡ್ಶೀಟ್ ಮತ್ತು ದಿಂಬು ಹಿಡಿದುಕೊಂಡು ಬಾಲ್ಕನಿ ಕಡೆ ಹೊರಟಳು. ನಿಂತ್ಕೋ ಅಂದು ಅವಳ ಕೈಯಲ್ಲಿದ್ದ ಬೆಡ್ಶೀಟ್ ಮತ್ತು ದಿಂಬನ್ನೂ ಕಸಿದುಕೊಂಡು, ಈಗ ಹೋಗಿ ಮಲಗು ಅಂದ. ಶರದ್, ಆಚೆ ತುಂಬ ಚಳಿ ಇದೆ, ಈ ಬೆಡ್ಶೀಟ್ ಆದರೂ ಕೊಡು ಎಂದಳು. ಈಗ ಬಾಯಿ ಮುಚ್ಕೊಂಡು ಹೋಗ್ತೀಯೋ ಇಲ್ಲ ಕತ್ತು ಹಿಡಿದು ಆಚೆ ದಬ್ಲಾ ಎಂದ ಹಲ್ಲು ಕಡಿಯುತ್ತಾ. ಬೇಡ, ನಾನೇ ಹೋಗ್ತೀನಿ ಅಂದು ಬಿಕ್ಕುತ್ತಾ ಬಾಲ್ಕನಿಗೆ ಹೋದಳು. ಅವಳು ಬಾಲ್ಕನಿಗೆ ಹೋದ ಮೇಲೆ ಶರದ್ ಬಂದು ಬಾಲ್ಕನಿ ಡೋರ್ ಲಾಕ್ ಮಾಡಿ ಬಂದು ಬೆಡ್ ಮೇಲೆ ಉರುಳಿದ. ಹೊರಗೆ ತುಂಬಾ ಚಳಿ ಇತ್ತು. ಋತು ಒಂದು ಮೂಲೆ ಹಿಡಿದು ನಡುಗುತ್ತಾ ಮಂಡಿಯಲ್ಲಿ ಮುಖ ಹುದುಗಿಸಿ ಕೂತಳು. ಶರದ್ ಬೆಡ್ ಮೇಲೆ ಉರುಳಿ ಕಿವಿಗೆ ಇಯರ್ಫೋನ್ ಹಾಕಿಕೊಂಡು ಸಾಂಗ್ ಕೇಳುತ್ತಾ ಮಲಗಿದ. ಹೊರಗೆ ಜೋರಾಗಿ ಗಾಳಿ ಬೀಸೋದಕ್ಕೆ ಶುರುವಾಯಿತು. ಸ್ವಲ್ಪ ಸಮಯದ ಬಳಿಕ ಜಿಟಿ ಜಿಟಿ ಮಳೆ ಬರೋದಕ್ಕೂ ಶುರುವಾಯಿತು. ನಿಧಾನವಾಗಿ ಮಳೆ
ನಿಧಾನವಾಗಿ ಸುರಿಯುತ್ತಿದ್ದ ಮಳೆ ಜೋರಾಗಿ ಸುರಿಯೋದಕ್ಕೆ ಶುರುವಾಯಿತು. ಜೋರಾಗಿ ಮಳೆ ಬರುತ್ತಿದ್ದ ಹಾಗೆ ಬಾಲ್ಕನಿಯಲ್ಲಿ ನಿಧಾನಕ್ಕೆ ನೀರು ಜಮೆ ಆಗಲು ಶುರುವಾಯಿತು. ಋತು ತಕ್ಷಣ ಎದ್ದು ಶರದ್ನ ಬಾಗಿಲು ತೆಗೆಯಲು ಕೂಗಿದಳು. ಶರದ್, ಶರದ್, ಡೋರ್ ಓಪನ್ ಮಾಡು ಶರದ್, ಪ್ಲೀಸ್ ಓಪನ್ ದ ಡೋರ್. ಶರದ್, ಪ್ಲೀಸ್ ಬಾಗಿಲು ತೆಗಿ, ಮಳೆ ತುಂಬ ಜೋರಾಗಿ ಬರ್ತಿದೆ, ಬಾಲ್ಕನಿ ತುಂಬ ನೀರು ತುಂಬಿಕೊಳ್ತಿದೆ, ಪ್ಲೀಸ್ ಶರದ್ ಬಾಗಿಲು ಓಪನ್ ಮಾಡು ಅಂತ ಒಂದೇ ಸಮನೆ ಬಾಲ್ಕನಿ ಬಾಗಿಲು ಬಡಿಯುತ್ತಿದ್ದಳು. ಶರದ್ ಕಿವಿಗೆ ಇಯರ್ಫೋನ್ ಹಾಕಿಕೊಂಡು ಸಾಂಗ್ ಕೇಳುತ್ತಾ ಮಲಗಿದ್ದ ಕಾರಣ ಋತು ಕೂಗಿದ್ದು ಅವನಿಗೆ ಕೇಳಿಸಲಿಲ್ಲ ಅನ್ನೋದಕ್ಕಿಂತ ಗಾಢವಾಗಿ ನಿದ್ರೆಗೆ ಜಾರಿದ್ದ. ಜೊತೆಗೆ ಕಿವಿಯಲ್ಲಿ ಇದ್ದ ಇಯರ್ಫೋನ್ನಲ್ಲಿ ಬರುತ್ತಿದ್ದ ಸಾಂಗ್. ಋತು ಬಾಗಿಲು ಬಡಿದು ಶರದ್ನ ಕೂಗಿ ಸಾಕಾಗಿ ಅವನು ಏಳದೇ ಇದ್ದಾಗ ಸೋತು ಹೋಗಿ ಬಾಲ್ಕನಿಯಲ್ಲಿ ಕೂತಳು. ಮಳೆ ಜೋರಾಗುತ್ತಿದ್ದ ಹಾಗೆ ಋತು ಮತ್ತಷ್ಟು ಮೂಲೆಗೆ ಒತ್ತಿಕೊಂಡು ನಡುಗುತ್ತಾ ಮಂಡಿಯಲ್ಲಿ ಮುಖ ಹುದುಗಿಸಿ ಬಿಕ್ಕಿ ಬಿಕ್ಕಿ ಅಳುತ್ತಾ ಕುಳಿತಳು. ರಾತ್ರಿ ಪೂರ್ತಿ ಧಾರಾಕಾರವಾಗಿ ಮಳೆ ಸುರಿಯುತ್ತಲೇ ಇತ್ತು. ನಿಲ್ಲುವ ಲಕ್ಷಣ ಕಾಣುತ್ತಲೇ ಇಲ್ಲ. ಬೆಳಗಿನ ಜಾವ ಮಳೆ ನಿಂತಿತ್ತು. ಇಡೀ ರಾತ್ರಿ ಮಳೆಯಲ್ಲಿ ನೆನೆದ ಕಾರಣ ಋತುಗೆ ಪ್ರಜ್ಞೆ ಇರಲಿಲ್ಲ. ಮೈ ಕೆಂಡದ ಹಾಗೆ ಸುಡುತ್ತಿತ್ತು. ನಡುಗುತ್ತಾ ಹಾಗೆ ಮುದುರಿ ಮಲಗಿದ್ದಳು. ಶರದ್ಗೆ ಎಂದಿನಂತೆ ಬೇಗ ಎಚ್ಚರಾಗಿತ್ತು. ಎದ್ದು ಜಿಮ್ ಮಾಡಿ ಬಂದು ತನ್ನ ಪ್ರೋಟೀನ್ ಶೇಕ್ ಕುಡಿದು ಸ್ನಾನ ಮಾಡಲು ಹೋದ. ಸುಲೋಚನಾ ಅವರು, ಋತು ಯಾಕೆ ಕೆಳಗೆ ಬಂದಿಲ್ಲ? ಬಹುಶಃ ಇನ್ನೂ ಎದ್ದಿಲ್ಲ ಅನಿಸುತ್ತೆ, ಇನ್ನೂ ಸ್ವಲ್ಪ ಹೊತ್ತು ಕಾಯೋಣ, ಅವಳು ಬಂದರೆ ಸರಿ, ಇಲ್ಲಾಂದರೆ ನಾನೇ ತಿಂಡಿ ಮಾಡಿಬಿಡ್ತೀನಿ, ಶರದ್ಗೆ ಆಫೀಸ್ಗೆ ಲೇಟ್ ಆಗುತ್ತೆ ಅಂದುಕೊಂಡರು. ಶರದ್ಗೆ ಋತು ಬಾಲ್ಕನಿಯಲ್ಲಿ ಇರೋದು ಮರೆತೇ ಹೋಗಿತ್ತು. ಅವನು ಬಾತ್ರೂಮ್ ಹೊಕ್ಕು ಸ್ನಾನ ಮಾಡಿ ಕೆಲವೊಂದು ಮೇಲ್ ಚೆಕ್ ಮಾಡೋದು ಇದ್ದಿದ್ದರಿಂದ ಚೆಕ್ ಮಾಡುತ್ತಾ ಕುಳಿತ. ಸುಲೋಚನಾ ಅವರು ನೋಡುವಷ್ಟು ನೋಡಿ ತಾವೇ ತಿಂಡಿ ಮಾಡತೊಡಗಿದರು. ಸುಶೀಲಾ ಅವರು ಸ್ನಾನ ಮಾಡಿ ಕಾಫಿ ಕುಡಿಯಲು ಅಡುಗೆ ಮನೆಗೆ ಬಂದಾಗ ಸುಲೋಚನಾ ಅವರು ತಿಂಡಿ ಮಾಡ್ತಿರೋದು ನೋಡಿ, ಅದಕ್ಕೆ ತಿಂಡಿ ನೀವ್ಯಾಕೆ ಮಾಡ್ತಿದ್ದೀರಾ, ಅವಳೆಲ್ಲಿ ಎಂದರು. ಅವಳಿನ್ನೂ ಕೆಳಗಡೆ ಬಂದಿಲ್ಲ, ಅದಕ್ಕೆ ನಾನೇ ತಿಂಡಿ ಮಾಡ್ತಿದ್ದೀನಿ ಅಂತ ಹೇಳುತ್ತಾ ಸುಶೀಲಾಗೆ ಕಾಫಿ ಕೊಟ್ಟರು ಸುಲೋಚನಾ. ಕಾಫಿ ಕುಡಿಯುತ್ತಾ, ಮಹಾರಾಣಿಗೆ ಇನ್ನೂ ಎಚ್ಚರ ಆಗಿಲ್ಲ ಅಂತ ಕಾಣಿಸುತ್ತೆ. ನೆನ್ನೆ ಶರದ್ ಅಷ್ಟು ಹೇಳಿದ ಮೇಲೂ ಇವಳು ಹೀಗಿದ್ದಾಳಲ್ಲ, ಕೊಬ್ಬು ಅವಳಿಗೆ ಅಂದರು ಕಾಫಿ ಕಪ್ ಸಿಂಕ್ನಲ್ಲಿ ಇಡುತ್ತಾ. ಹಾಗೆ ಹೇಳಬೇಡ ಸುಶೀಲಾ, ಪಾಪ ಆ ಹುಡುಗಿ ನೆನ್ನೆ ಯಾಕೋ ತುಂಬ ಸುಸ್ತಾದ ಹಾಗೆ ಕಾಣ್ತಿದ್ಲು, ಅದಕ್ಕೆ ನಾನೇ ಎಬ್ಬಿಸಲಿಲ್ಲ. ಇವತ್ತೊಂದು ದಿನ ಲೇಟಾಗಿ ಎದ್ರೆ ಏನು ತೊಂದರೆ ಇಲ್ಲ ಬಿಡು ಅಂದರು ಸುಲೋಚನಾ ತರಕಾರಿ ಹೆಚ್ಚುತ್ತಾ. ಅದಕ್ಕೆ ನೀವು ಅವಳಿಗೆ ಜಾಸ್ತಿ ಸಲಿಗೆ ಕೊಡಬೇಡಿ, ಆಮೇಲೆ ನಿಮ್ಮ ತಲೆ ಮೇಲೆ ಖಾರ ಹರಿತಾಳೆ ಅಷ್ಟೆ. ಯಾರ್ಯಾರನ್ನು ಎಲ್ಲೆಲ್ಲಿ ಇಡಬೇಕೋ ಅಲ್ಲೇ ಇಡಬೇಕು, ಇಲ್ಲಾಂದರೆ ತಲೆ ಮೇಲೆ ಹತ್ತಿ ಕುತ್ಕೊಂಡ್ಬಿಡ್ತಾರೆ ಅಂದರು ಸುಶೀಲಾ ಕೋಪದಲ್ಲಿ. ಯಾರೇ ಅದು ತಲೆ ಮೇಲೆ ಹತ್ತು ಕೂರೋದು ಎಂದು ಕೇಳುತ್ತಾ ಬಂದರು ಸುಂದರ್. ಆ ನಿಮ್ಮ ಪ್ರೀತಿಯ ಮಗಳು ಋತು ಎಂದರು ಸುಶೀಲಾ ವ್ಯಂಗ್ಯವಾಗಿ. ನಮ್ಮ ಋತುನ? ಅವಳು ಯಾವತ್ತೂ ಯಾವ ಅಧಿಕಾರನಾಗಲಿ ವ್ಯಕ್ತಿನಾಗಲಿ ದುರುಪಯೋಗ ಪಡಿಸಿಕೊಂಡಿಲ್ಲ, ಹಾಗೆ ಯಾರ ತಲೆ ಮೇಲೂ ಹತ್ತಿ ಕೂತಿಲ್ಲ, ಕೂರೋದೂ ಇಲ್ಲ ಎಂದರು ಸುಂದರ್. ಅದೇನ್ರಿ ನಿಮಗೆ ಅವಳ ಮೇಲೆ ಅಷ್ಟೊಂದು ಕಾನ್ಫಿಡೆನ್ಸ್ ಹಾಂ ಎಂದರು ಸುಶೀಲಾ. ಹೌದು ಕಣೆ, ನನಗೆ ಅವಳ ಮೇಲೆ ಕಾನ್ಫಿಡೆನ್ಸ್ ಇದೆ. ಶರದ್ನ ಮದುವೆಯಾಗಿ ಬಂದಾಗ ಒಂದಿನ ಕೂಡ ನಮ್ಮನ್ನು ಬೇರೆಯವರು ಅಂತ ಕಾಣಲಿಲ್ಲ. ನನ್ನ ಕಂಪನಿ ಲಾಸ್ ಆದಾಗ ನಮ್ಮ ಅತ್ತೆ ಮಾವನ ಮನೆ ಇದು, ನನ್ನ ಗಂಡ ದುಡಿತಿರೋದು, ಅದರಲ್ಲಿ ನೀವೆಲ್ಲ ಕೂತು ತಿಂತಿದ್ದೀರಲ್ಲ ಅಂತ ಹೇಳಲಿಲ್ಲ. ಎಷ್ಟೊಂದು ಸಲ ನನ್ನ ಕಂಪನಿ ಲಾಸ್ ಆಯಿತಲ್ಲ, ನನ್ನ ಹೆಂಡತಿ ಮಗಳನ್ನು ಬೀದಿಗೆ ತಂದುಬಿಟ್ಟೆ ಅಂತ ಬೇಸರದಲ್ಲಿ ದುಃಖದಲ್ಲಿರಬೇಕಾದ್ರೆ ಧೈರ್ಯ ತುಂಬಿದ್ದಾಳೆ, ಆತ್ಮವಿಶ್ವಾಸ ಮೂಡಿಸಿದ್ದಾಳೆ. ಏನೇ ಆಗಲಿ ಅಪ್ಪ, ನಾವೆಲ್ಲ ನಿಮ್ಮ ಜೊತೆ ಇದ್ದೀವಿ ಅಂತ ಸಾಥ್ ಕೊಟ್ಟಿದ್ದಾಳೆ. ಅದಕ್ಕೆ ನನಗೆ ಅವಳ ಮೇಲೆ ವಿಶೇಷವಾದ ಗೌರವ, ಕಾಳಜಿ. ನಾನು ನೋಡಿದಿರೋದು ಯಾವತ್ತೂ ಯಾವುದೇ ಕಾರಣಕ್ಕೂ ತಪ್ಪು ಮಾಡಿರೋದಕ್ಕೆ ಸಾಧ್ಯನೇ ಇಲ್ಲ. ನನಗೆ ನನ್ನ ಮೇಲೆ ಎಷ್ಟು ನಂಬಿಕೆ ಇದೆಯೋ ಅಷ್ಟೇ ನಂಬಿಕೆ ಅವಳ ಮೇಲೆ ಇದೆ ಅಂದರು ಗರ್ವದಿಂದ. ಮುಂದುವರೆಯುವುದು. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.